Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jaya Bhagyavadi Arts, Science and Commerce PU College, Nippani. Dear students, today we will start third unit, Social Process. Here the first concept comes, social interaction. Without knowing the meaning of social interaction, we can't understand the topic social process. So we will first know the meaning of social interaction. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಿಯಾ ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಸ್ನೇಹಿತರೆ, ಇವತ್ತು ನಾವು ಮೂರನೆಯ ಘಟಕವಾಗಿರುವಂಥ ಸಾಮಾಜಿಕ ಪ್ರಕ್ರಿಯೆಗಳ ಕುರಿತು ಚರ್ಚಿಸೋಣ. ಇದರಲ್ಲಿ ಬರುವಂಥ ಮೊದಲನೆಯ ಉಪಘಟಕ ಸಾಮಾಜಿಕ ಅಂತರ್ಕ್ರಿಯೆ. ಸಾಮಾಜಿಕ ಅಂತರ್ಕ್ರಿಯೆಯನ್ನು ತಿಳಿದುಕೊಳ್ಳದೆ ನಾವು ಸಾಮಾಜಿಕ ಪ್ರಕ್ರಿಯೆಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಅರ್ಥವನ್ನು ಮೊದಲನೆಯದಾಗಿ ತಿಳಿದುಕೊಳ್ಳೋಣ. The meaning of social interaction. Social interaction is the foundation of society. It is very essential to social life, and also it is the basic social process. Social interaction represents the dynamic nature of human society. People are on the move, they are competing, conflicting, cooperating, adjusting and challenging togetherly. When the people are moving, they are competing, conflicting, that time they must and should come interaction. So without social interaction, the process cannot start. ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು ಅಂತ. ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆಯು ಸಮಾಜದ ಮೂಲಾಧಾರ ಅಂತ ಕರಿತೀವಿ. ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೊಸೈಟಿ, ಹಿಯರ್ ದಿ ಸೋಷಿಯಲ್ ಕಾಂಟ್ಯಾಕ್ಟ್ ಇಂಟ್ರಾಕ್ಷನ್ ಈಸ್ ದಿ ಫಸ್ಟ್ ಆಸ್ಪೆಕ್ಟ್. ಒಂದು ಸಮಾಜ ರಚನೆ ಆಗಬೇಕಂದ್ರೆ, ಹುಟ್ಟಿಕೊಳ್ಬೇಕಂತಂದರೆ ಅದಕ್ಕೆ ಸಾಮಾಜಿಕ ಅಂತರ್ಕ್ರಿಯೆಯೇ ಮೂಲ ಅಂಶ. ಅಂತರ್ಕ್ರಿಯೆ ಇಲ್ಲದೆ ಸಂಬಂಧ ಬೆಳೆದು ಬರಲಿಕ್ಕೆ ಸಾಧ್ಯ ಇಲ್ಲ, ಸಂಬಂಧವಿಲ್ಲದೆ ಸಮಾಜವಿಲ್ಲ. ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಸಾಮಾಜಿಕ ಜೀವನಕ್ಕೆ ಬಹಳ ಅತ್ಯವಶ್ಯಕವಾದದ್ದು. ಇದನ್ನು ಮೂಲ ಸಾಮಾಜಿಕ ಪ್ರಕ್ರಿಯೆ ಅಂತ ಕರಿತೀವಿ. ಒಂದು ಸಮಾಜದಲ್ಲಿ ಕ್ರಿಯೆ ಏರ್ಪಡಬೇಕಂತಂದರೆ ಅದಕ್ಕೆ ಪ್ರತಿಕ್ರಿಯೆಗಳು ಏರ್ಪಡಲೇಬೇಕು. ಕ್ರಿಯೆ ಪ್ರತಿಕ್ರಿಯೆಗಳು ಏರ್ಪಡೋದೇ ಈ ಒಂದು ಅಂತರ್ಕ್ರಿಯೆಯ ಮೂಲಕ. ಹಾಗಾಗಿ ಇದು ಸಾಮಾಜಿಕ ಪ್ರಕ್ರಿಯೆಯ ಮೂಲ ಸಂಗತಿ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಮಾನವ ಸಮಾಜದ ಪರಿವರ್ತನಾಶೀಲ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಯಾಕೆ ಮಾನವ ಸಮಾಜ ಆಗಾಗ ಬದಲಾವಣೆಗೆ ಒಳಪಡ್ತದ, ಪರಿವರ್ತನೆಗೆ ಒಳಪಡ್ತದ ಅಂತಂದರೆ ಅದಕ್ಕೆ ಕಾರಣ ಅದರಲ್ಲಿ ಏರ್ಪಡ್ತಾ ಇರುವಂಥ ಸಾಮಾಜಿಕ ಅಂತರ್ಕ್ರಿಯೆಗಳು. ಸಾಮಾಜಿಕ ಅಂತರ್ಕ್ರಿಯೆಯ ಮಾದರಿಗಳಲ್ಲಾಗುವಂಥ ಬದಲಾವಣೆಗಳು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಪರಿವರ್ತನೆಗೆ ಒಳಪಡಿಸ್ತವೆ. ಅದು ಹೇಗೆ ಅಂತಂದರೆ, ಜನರು ತಮ್ಮ ದಿನನಿತ್ಯ ಜೀವನದಲ್ಲಿ ಸ್ಪರ್ಧೆ, ಸಹಕಾರ, ಸಂಘರ್ಷ, ಹೊಂದಾಣಿಕೆ ಮತ್ತು ಸವಾಲುಗಳಂತಹ ನಿರಂತರವಾಗಿರುವಂಥ ಚಲನಶೀಲವಾದ ಪ್ರಕ್ರಿಯೆಗಳಲ್ಲಿ ತೊಡಗಿರ್ತಾರೆ.
ಜನರು ಸಂಪರ್ಕಿಸುವಂಥ ಸಂದರ್ಭದಲ್ಲಿ ಅವರು ಹೇಗೆ ಪ್ರತಿಕ್ರಿಯಿಸ್ತಾರನ್ನೋದರ ಮೇಲೆ ಈ ಎಲ್ಲ ಪ್ರಕ್ರಿಯೆಗಳು ಏರ್ಪಡ್ತವೆ. ಹಾಗಾಗಿ ಅಂತರ್ಕ್ರಿಯೆನೇ ಈ ಪ್ರಕ್ರಿಯೆಯ ಮೂಲ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕಮ್ ಟು ದಿ ಡೆಫಿನಿಷನ್. ಅಕಾರ್ಡಿಂಗ್ ಟು N.P. Gish, he defined social interaction is the reciprocal influence of human being exert on each other through interstimulation and response. According to N.P. Gish, social interaction is nothing but it is an reciprocal influence of human beings. It exerts on each other through interstimulation and response. When a person express his experience or behaviors, when he got a response from the other person, that is interaction. N.P. Gish ಅವರ ಪ್ರಕಾರ ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಬೀರುವುದಕ್ಕೆ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಪ್ರಚೋದನೆಗೆ ಒಳಪಟ್ಟು ತನ್ನ ಭಾವನೆಗಳನ್ನು, ತನ್ನ ಕ್ರಿಯೆ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಇನ್ನೊಬ್ಬ ವ್ಯಕ್ತಿಯಿಂದ ಪ್ರತಿಕ್ರಿಯೆ ಪಡೆದ ನಂತರ ಒಂದು ಪ್ರಕ್ರಿಯೆ ಏರ್ಪಡ್ತದೆ. ಈ ಥರ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಪಡೆಯುವುದರ ಮೂಲಕ ಏರ್ಪಡುವಂಥ ಒಂದು ಪ್ರಭಾವಿತ ಅಂಶವನ್ನೇ ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಅನದರ್ ಒನ್, ಅಕಾರ್ಡಿಂಗ್ ಟು ಇಯಾನ್ ರಾಬರ್ಟ್ಸನ್ ಡಿಫೈನ್, ಇಟ್ ಈಸ್ ದಿ ಪ್ರೊಸೆಸ್ ಬೈ ವಿಚ್ ಪೀಪಲ್ ಆಕ್ಟ್ ಟು ವರ್ಡ್ಸ್ ಆರ್ ರೆಸ್ಪಾಂಡ್ ಟು ಅದರ್ ಪೀಪಲ್, especially when people involved in a process. That time he may use words or maybe respond to another one person or people. That responding and involving in a process, that is called interaction. ಆ್ಯಂಡ್ ರಾಬರ್ಟ್ಸನ್ ಅವರ ಪ್ರಕಾರ ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿರುತ್ತಾ ಅವರ ಕ್ರಿಯೆಗಳಿಗೆ ಪ್ರತಿಸ್ಪಂದನ ಅಥವಾ ಪ್ರತಿಕ್ರಿಯೆಯನ್ನು ತೋರುವಂಥದ್ದನ್ನು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರೀತಾರೆ. ಜನರು ಯಾವಾಗಲೂ ಒಂದು ಕ್ರಿಯೆಯಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ಪ್ರತಿಕ್ರಿಯೆಯನ್ನು ಪಡೆಯುವಂಥದ್ದು ಏರ್ಪಟ್ಟಿರ್ತದೆ. ಹೀಗೆ ಯಾವಾಗ ಕ್ರಿಯೆಗೆ ಪ್ರತಿಸ್ಪಂದನವನ್ನು ಅಥವಾ ಪ್ರತಿಕ್ರಿಯೆಯನ್ನು ಯಾವುದು ನೀಡ್ತದ ಅದನ್ನೇ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ದೇರ್ ಆರ್ ಟೂ ಕಂಡೀಷನ್ಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್. ಹಿಯರ್ ದೇ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಟು ಎಸ್ಟಾಬ್ಲಿಷ್ ಇಂಟ್ರಾಕ್ಷನ್ ಇನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಮಧ್ಯೆ ಒಂದು ಅಂತರ್ಕ್ರಿಯೆ ಏರ್ಪಡಬೇಕೆಂದರೆ ಅದಕ್ಕೆ ಪ್ರಮುಖವಾಗಿ ಎರಡು ಮೂಲಾಂಶಗಳು ಅತ್ಯವಶ್ಯಕ. ಈ ಎರಡು ಮೂಲಾಂಶಗಳಿಲ್ಲದೆ ಒಂದು ಅಂತರ್ಕ್ರಿಯೆ ಏರ್ಪಡಲಿಕ್ಕೆ ಸಾಧ್ಯವಿಲ್ಲ. ಅಕಾರ್ಡಿಂಗ್ ಟು ಪಾರ್ಕ್ ಆ್ಯಂಡ್ ಬರ್ಗೆಸ್, ಕಾಂಟ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ದಿ ಟೂ ಮೇನ್ ಕಂಡೀಷನ್ಸ್ ಆಫ್ social interaction. Without contact and communication, the social interaction cannot exist. If anyone absents, it is not possible to establish an interaction to come into process. The both are essential condition of interaction. ಪಾರ್ಕ್ ಮತ್ತು ಬರ್ಗೆಸ್ ಅವರ ಪ್ರಕಾರ ಸಂಪರ್ಕ ಮತ್ತು ಸಂವಹನಗಳು
ಸಾಮಾಜಿಕ ಅಂತರ್ಕ್ರಿಯೆಯ ಎರಡು ಪ್ರಮುಖ ಮೂಲಾಂಶಗಳು ಅಂತ ಹೇಳ್ತಾರೆ. ಇಲ್ಲಿ ಸಂಪರ್ಕ ಮತ್ತು ಸಂವಹನಗಳು ಒಂದು ಸಮಾಜದಲ್ಲಿರುವಂಥ ವ್ಯಕ್ತಿ ಸಮೂಹಗಳ ಮಧ್ಯೆ ಅಂತರ್ಕ್ರಿಯೆ ಏರ್ಪಡಲಿಕ್ಕಿರುವಂಥ ಆಧಾರಾಂಶಗಳು. ಇವುಗಳಲ್ಲಿ ಯಾವುದಾದರೂ ಒಂದು ಇರಲಿಲ್ಲ ಅಂತಂದ್ರೂ ಕೂಡ ಸಂವಹನ ಏರ್ಪಡಲಿಕ್ಕೆ ಸಾಧ್ಯವಿಲ್ಲ. ಸಂಪರ್ಕ ಸಂವಹನ ಮೂಲಕನೇ ಒಂದು ಅಂತರ್ಕ್ರಿಯೆ ಏರ್ಪಟ್ಟು ಸಾಮಾಜಿಕ ಪ್ರಕ್ರಿಯೆಗಳು ಬೆಳೆದು ಬರ್ತಾವೆ. Here we know the first one, contact. It is the first stage of interaction. Without contact, persons cannot come to the process of interaction. Here it is the first stage, first they come to contact. Here contact means simply a coming together of independent individuals. Before they are differ, individuals are differ. When they come together, that is called contact. When they come together, that time they start or involve in action to share ideas, to express opinion. That time the response, stimulation and response starts. When the stimulation and response starts in between individual through contact, it establishes social interaction. There are two kinds of contacts. One is the contact in time and contact in space. Sometimes the contact established in between individual or in between group in a particular time. And sometimes the contact established in between individual and group in a particular place, we called space. The both are always helpful to establish social interaction. ಮೊದಲನೇದು ಸಂಪರ್ಕ ಅಂತ. ಇದನ್ನು ಅಂತರ್ಕ್ರಿಯೆಯ ಮೊದಲ ಹಂತ ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿ ಅಥವಾ ಸಮೂಹಗಳು ಪರಸ್ಪರ ಸಂಪರ್ಕಕ್ಕೆ ಬರದೆ ಅಂತರ್ಕ್ರಿಯೆಗೆ ಏರ್ಪಡಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪರಸ್ಪರ ಕ್ರಿಯೆಗೆ ಒಳಪಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದನ್ನು ಅಂತರ್ಕ್ರಿಯೆಯ ಆರಂಭಿಕ ಮೊದಲನೆಯ ಹಂತ ಅಂತ ಕರಿತೀವಿ. ಹಾಗಾದರೆ ಸಂಪರ್ಕ ಅಂತಂದರೆ ಸ್ವತಂತ್ರವಾಗಿರುವ ವ್ಯಕ್ತಿಗಳು ಜೊತೆಗೂಡುವುದು ಅಂತ. ಬೇರೆ ಬೇರೆಯಾಗಿರುವಂಥ ವ್ಯಕ್ತಿಗಳು ಯಾವಾಗ ಜೊತೆಗೂಡಿ ಪರಸ್ಪರ ಭಾವನೆಗಳನ್ನು, ವಿಚಾರಗಳನ್ನು, ಅನುಭವಗಳನ್ನು ಹಂಚಿಕೊಳ್ತಾರ, ಪರಸ್ಪರ ಕ್ರಿಯೆಗಳಲ್ಲಿ ತೊಡಗುತ್ತಾರ, ಆವಾಗ ಅದು ಸಾಮಾಜಿಕ ಅಂತರ್ಕ್ರಿಯೆಯನ್ನು ಏರ್ಪಡಿಸ್ತದೆ. ಅದಕ್ಕೆ ಪರಸ್ಪರ ವ್ಯಕ್ತಿಗಳು ಜೊತೆಗೂಡದೆ ಸಂಪರ್ಕಿಸದೆ ಅಂತರ್ಕ್ರಿಯೆ ಏರ್ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಸಾಮಯಿಕ ಸಂಪರ್ಕ, ಸಮಯ ಸಂಪರ್ಕ ಅಂತ ಕರಿತೀವಿ. ಇನ್ನೊಂದು ಪ್ರಾದೇಶಿಕ ಸಂಪರ್ಕ ಅಂತ. ಮೊದಲನೇದು ಸಾಮಯಿಕ ಸಂಪರ್ಕ ಅಂತಂದರೆ ಯಾವಾಗ ಇಬ್ಬರು ವ್ಯಕ್ತಿ ಅಥವಾ ಎರಡು ಸಮೂಹಗಳ ಮಧ್ಯೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಪರಸ್ಪರ ಸಂಪರ್ಕ ಏರ್ಪಡ್ತದೆ, ಪರಸ್ಪರ ಜೊತೆಗೂಡ್ತಾರ, ಅದನ್ನು ಸಾಮಯಿಕ ಸಂಪರ್ಕ ಅಂತ ಕರಿತೀವಿ. ಕೆಲವೊಂದು ಸಂದರ್ಭಗಳು, ಕೆಲವೊಂದು ಸಮಯದಲ್ಲಿ ವ್ಯಕ್ತಿಗಳನ್ನು, ಸಮೂಹಗಳನ್ನು ಸೇರಿಸ್ತವ, ಪರಸ್ಪರ ಜೊತೆಗೂಡಿಸ್ತವ, ಅದರ ಮೂಲಕ ಏರ್ಪಡುವಂಥದ್ದು ಸಂಪರ್ಕ. ಇನ್ನೊಂದು ರೀತಿಯಾಗಿ ವ್ಯಕ್ತಿ ಅಥವಾ ಸಮೂಹಗಳು ಕೆಲವೊಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪರಸ್ಪರ ಜೊತೆಗೂಡ್ತಾರ, ಸಂಪರ್ಕಕ್ಕೆ ಬರ್ತಾರ, ಅದನ್ನು ಪ್ರಾದೇಶಿಕ ಸಂಪರ್ಕ ಅಂತ ಕರಿತೀವಿ. ಈ ಸಾಮಯಿಕ ಮತ್ತು ಪ್ರಾದೇಶಿಕ ಸಂಪರ್ಕಗಳಿಂದಲೂ ಕೂಡ ಒಂದು ಅಂತರ್ಕ್ರಿಯೆ ಏರ್ಪಡ್ತದೆ. ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಸ್ಥಳದಲ್ಲಿ ಯಾವಾಗ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಸಂಪರ್ಕಕ್ಕೆ ಬರ್ತಾರೆ, ಆವಾಗ ಅವರ ಮಧ್ಯೆ ಒಂದು ರೀತಿಯಾದ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡ್ತದೆ.
ಇನ್ನೊಂದು ಕಮ್ಯುನಿಕೇಷನ್ ಅಂತ. ಸೆಕೆಂಡ್ ಒನ್ ಕಮ್ಯುನಿಕೇಷನ್, ಅನದರ್ ಒನ್ condition of interaction. Communication is the medium of interaction. It is a medium of interaction which exchange, transfer the ideas, feelings as well as experience from one person to another person, from one group to another group. In communication, one person infers from the behavior of another the idea or feeling of the other person. That is called communication. Without communication, without transferring, sharing the ideas, feeling, the interaction cannot continues or follows. Not only contact exists in between two persons or two groups, there must and should come communication. If they are not come in communication, they cannot come to the process of interaction. Here it is another one condition of social interaction. ಸಂವಹನ ಅನ್ನುವಂಥದ್ದು ಇದು ಅಂತರ್ಕ್ರಿಯೆಯ ಮಾಧ್ಯಮ ಅಂತ. ಇದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮೂಹ ಇನ್ನೊಂದು ಸಮೂಹಕ್ಕೆ ತನ್ನ ವಿಚಾರಗಳನ್ನು, ಭಾವನೆಗಳನ್ನು, ವಿಷಯಗಳನ್ನು ಅಥವಾ ಅನುಭವಗಳನ್ನು ವರ್ಗಾಯಿಸುವಂಥದ್ದು, ವರ್ಗಾಯಿಸುವ ಒಂದು ಮಾಧ್ಯಮ. ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಂದು ಸಮೂಹಕ್ಕೆ ತನ್ನಲ್ಲಿರುವಂಥ ವಿಚಾರಗಳನ್ನು, ವಿಷಯಗಳನ್ನು, ಮಾಹಿತಿಯನ್ನು ವರ್ಗಾಯಿಸ್ತದ, ಅದನ್ನೇ ನಾವು ಸಂವಹನ ಅಂತ ಕರಿತೀವಿ. ಸಂವಹನದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರ, ಭಾವನೆಯ ವರ್ತನೆಯಿಂದ ನಿರ್ಣಯಿಸುತ್ತಾನೆ, ಪ್ರಭಾವಿಸುತ್ತಾನೆ. ಅದರ ಮೂಲಕ ಒಂದು ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡ್ತದೆ. ಒಂದು ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡಲಿಕ್ಕೆ ಕೇವಲ ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ಸಮೂಹಗಳು ಪರಸ್ಪರ ಸಂಪರ್ಕಕ್ಕೆ ಬಂದರೆ ಮಾತ್ರ ಸಾಧ್ಯವಿಲ್ಲ. ಅವರ ಮಧ್ಯೆ ಅಥವಾ ಅವುಗಳ ಮಧ್ಯೆ ಒಂದು ವಿಚಾರ, ಕ್ರಿಯೆಗಳ ವಿನಿಮಯವಾಗಬೇಕು, ಸಂವಹನಕ್ಕೆ ಒಳಪಡಬೇಕು. ಆವಾಗ ಮಾತ್ರ ಅದು ಅಂತರ್ಕ್ರಿಯೆಯಾಗಿ ಏರ್ಪಡ್ತದೆ ಅಂತ. ದಿ ಬೋತ್ ಆರ್ ದಿ ಎಸೆನ್ಷಿಯಲ್ ಕಂಡೀಷನ್ ಆಫ್ ಇಂಟ್ರಾಕ್ಷನ್. ಅದಕ್ಕಾಗಿ ಇವೆರಡು ಅಂತರ್ಕ್ರಿಯೆಯ ಎರಡು ಪ್ರಮುಖ ಸಂಗತಿಗಳು ಅಂತ. And here communication, it may takes place at 3 levels. One is the sensation. Through sensation, the communication established in between two person or in two group. Or maybe it takes place through emotions. The emotions also share ideas from one person to another person or from one group to another group. The emotions also part of communication and helps to establish social interaction. And another one level is sentiments and ideas. The sentiments and ideas also a part of a level of communication which helps to establish social interaction among individual. ಸಂವಹನ ಅನ್ನುವಂಥದ್ದು 3 ಹಂತಗಳಲ್ಲಿ ಏರ್ಪಡ್ತದೆ, 3 ರೀತಿಯಾಗಿ ಏರ್ಪಡ್ತದೆ. ಒಂದು ಸಂವೇದನೆಗಳ ಮೂಲಕ, ಪ್ರಚೋದನೆ, ಪ್ರತಿಕ್ರಿಯೆಗಳ ಮೂಲಕ ಸಂವಹನ ಏರ್ಪಡ್ತದೆ. ಇಲ್ಲಿ ಮೌಖಿಕವಾಗಿ ಒಬ್ಬ ವ್ಯಕ್ತಿ ಮಾತನಾಡುವುದರ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥದ್ದು, ಅದರ ಮೂಲಕ ಅವರ ಮಧ್ಯೆ ಸಂವಹನ ಏರ್ಪಡುವಂಥದ್ದು. ಇನ್ನೊಂದು ಸಂವೇಗ, ಭಾವನೆಗಳು, ಸಂವೇಗಗಳು ಅಂತ. ಇಲ್ಲಿ ಪರಸ್ಪರ ಕೆಲವೊಂದು
ಭಾವನೆಗಳನ್ನು ಹಂಚಿಕೊಳ್ಳುವುದರ ಮೂಲಕ ಸಂಪರ್ಕಕ್ಕೆ ಇಳಿಯುವುದು, ಸಂವಹನಕ್ಕೆ ಒಳಪಡುವಂಥದ್ದು. ಸಂವೇದನೆಗಳ ಮೂಲಕ ಆಗಿರಬಹುದು ಅಥವಾ ಸಂವೇಗಗಳ ಮೂಲಕನೇ ಆಗಿರಬಹುದು. ಯಾವಾಗ ವ್ಯಕ್ತಿ ಸಂವಹನಕ್ಕೆ ಒಳಪಡ್ತಾನ ಅವರ ಮಧ್ಯೆ ಒಂದು ಅಂತರ್ಕ್ರಿಯೆ ಏರ್ಪಡ್ತದೆ. ಜೊತೆಗೆ ಭಾವನೆ ಮತ್ತು ವಿಚಾರಗಳು ಪರಸ್ಪರ ವಿಭಿನ್ನ ವ್ಯಕ್ತಿಗಳಲ್ಲಿರುವಂಥ ಭಾವನೆಗಳು, ವಿಚಾರಗಳು ಒಂದು ನಿರ್ದಿಷ್ಟ ಸಮಯ ಸಂದರ್ಭದಲ್ಲಿ ಹಂಚಿಕೊಳ್ಳಲ್ಪಟ್ಟಾಗ ಅಥವಾ ಒಂದು ಮಾಧ್ಯಮದ ಮೂಲಕ ಹಂಚಿಕೊಳ್ಳಲ್ಪಟ್ಟಾಗ ಅವರ ಮಧ್ಯೆ ನಿರಂತರವಾಗಿ ಒಂದು ಅಂತರ್ಕ್ರಿಯೆ ಏರ್ಪಡ್ತದೆ. ಅದಕ್ಕೆ ಒಂದು ಸಂವಹನ ಅನ್ನುವಂಥದ್ದು ಈ 3 ಹಂತಗಳಲ್ಲಿ ಏರ್ಪಡುವಂಥದ್ದನ್ನು ಇಲ್ಲಿ ಸಂವಹನ ಮತ್ತು ಸಂಪರ್ಕಗಳ ಪ್ರತಿಫಲವಾಗಿ ಒಂದು ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಸೊ ದಿ ಸೋಷಿಯಲ್ ಇಂಟ್ರಾಕ್ಷನ್ ಹೆಲ್ಪ್ಸ್ ಟು ಇಂಟ್ರೊಡಕ್ಷನ್ ಆಫ್ ಸೋಷಿಯಲ್ ಪ್ರೊಸೆಸಸ್. ಈ ಸಾಮಾಜಿಕ ಅಂತರ್ಕ್ರಿಯೆಯೇ ಸಾಮಾಜಿಕ ಪ್ರಕ್ರಿಯೆಗಳು ಬೆಳೆದು ಬರಲಿಕ್ಕೆ ಪೂರಕ ಆಗಿರುವಂಥದ್ದು. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ದಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಸೋಷಿಯಲ್ ಪ್ರೊಸೆಸಸ್. ಮುಂದಿನ ಅವಧಿಯಲ್ಲಿ ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರ, ಅರ್ಥ, ವ್ಯಾಖ್ಯೆ ಮತ್ತು ಪ್ರಕಾರಗಳ ಕುರಿತು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಎವ್ರಿವನ್.